ನಮಸ್ಕಾರ ಎಲ್ಲರಿಗೂ. ಏನಪ್ಪ ಅಂದರೆ ಈಗಿನ ಸುದ್ದಿ ಏನಪ್ಪ ಅಂದರೆ, ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸೋಮವಾರ ಅಂದರೆ ನಾಳೆ ಏಪ್ರಿಲ್ 20ರಂದು ಸರಿಯಾಗಿ ಇರಾನ್ ಮತ್ತು ಅಮೇರಿಕಾ ನಡುವೆ ಸಂಧಾನ ಸಭೆ ನಡೀಬೇಕಾಯಿತು. ಈ ಸಂಧಾನ ಸಭೆ ನಡೆಯುತ್ತೆ, ಆದರೆ ಅದೇನಪ್ಪ ಅಂದರೆ ಅಮೇರಿಕದ ಪರವಾಗಿ ಅಮೇರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಬರಬೇಕಾಯಿತು. ಅವರು ಕೊನೆಯ ಕ್ಷಣದಲ್ಲಿ ಅವ್ರು ಬರ್ತಾಯಿಲ್ಲ ಅಂತ ಖುದ್ದು ಅಮೇರಿಕ ದೇಶ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಭದ್ರತಾ ಕಾರಣಗಳಿಂದ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಕೇವಲ ಅಧಿಕಾರಿಗಳು ಮಾತ್ರ ಹೋಗ್ತಾರೆ, ಒಂದಿಷ್ಟು ಮಿನಿಸ್ಟ್ರುಗಳು, ಬೇರೆ ಮಿನಿಸ್ಟ್ರು ಮತ್ತು ವಿದೇಶಾಂಗ ಸಚಿವರು ಹೋಗ್ಬೋದು, ಮತ್ತು ಭದ್ರತಾ ಅಧಿಕಾರಿಗಳು ಹೋಗ್ಬೋದು ಅಷ್ಟೇ ಹೇಳಿದ್ದಾರೆ. ಈ ಕಡೆ ಇರಾನ್ ಕಡೆಯಿಂದ ಹೋಗ್ತಾರೆ. ಹಾಗಾಗಿ ಸೋಮವಾರ ಸಂಧಾನ ಸಭೆ ನಿಗದಿಯಾಗಿದೆ. ಅಲ್ಲೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಏತನ್ಮಧ್ಯೆ ಹರ್ಮುಜ್ ಜಲಸಂಧಿ ಬಿಗ್ ನ್ಯೂಸ್ ಬಂದಿದೆ. ಹರ್ಮುಜ್ ಜಲಸಂಧಿ ಯಾಕೆ ಕಾಂಟ್ರವರ್ಷಿಯಲ್ ಅಂದರೆ, ಹರ್ಮುಜ್ ಜಲಸಂಧಿ ಕೇವಲ ಇರಾನ್ ದೇಶದ ಕಡೆಯಲ್ಲವಂತೆ. ಅದು ಇರಾನ್ ಮತ್ತು ಒಮನ್ನು ಅಮೇರಿಕಗಳಂಗೆ ಕೇಳುತ್ತೆ. ಸೊ ಒಮನ್ ದೇಶ ಯಾವತ್ತು ಇರಾನ್ ಟಾರ್ಗೆಟು. ಸೊ ಒಮನ್ ದೇಶ ಮತ್ತು ಇರಾನ್ ದೇಶದ ಮಧ್ಯೆ ಈ ಹರ್ಮುಜ್ ಜಲಸಂಧಿ ಇದೆ. ಅದಕ್ಕೆ ಹರ್ಮುಜ್ ಜಲಸಂಧಿ ನಮ್ಮದು ಅಂತ ಓದಿಸ್ತಾರೆ ಈ ಒಮನ್ ಪರವಾಗಿ ಅಮೇರಿಕಾ. ಸೊ ಹಾಗಾಗಿ ಒಮನ್ ಇದು ಜಲಸಂಧಿ ನಮ್ಮ ಕಂಟ್ರೋಲಿಂದ ಹೇಳ್ತಾರೆ. ಸೊ ಇಲ್ಲ, ನಮ್ಮ ಕಂಟ್ರೋಲಿಂದ ಇರಾನ್ ಹೇಳ್ತು. ಸೊ ಅದು ಕಾಂಟ್ರವರ್ಷಿಯಲ್ ಜಲಸಂಧಿ, ಹರ್ಮುಜ್ ಜಲಸಂಧಿ ಆಗಿದೆ. ಅದು ಹಿಡಿತಕ್ಕೆ ನಮ್ಮ ತೊಗೋಬೇಕಂತ ಖುದ್ದು ಈಗ ಅಮೇರಿಕ ಮತ್ತು ಇರಾನ್ ಎರಡೂ ಪ್ರಯತ್ನಿಸ್ತವೆ. ಏನಾಗುತ್ತೋ ಗೊತ್ತಿಲ್ಲ. ಈಗ ಭಾರತದ ಒಟ್ಟು 14 ಹಡಗುಗಳು, 15 ಹಡಗುಗಳು ಎಲ್ಲ ತಲತ್ಮೀನುಗಳು ಸಾಗಿಸ್ತಾಯಿದ್ವು. ಗ್ಯಾಸು, ಪೆಟ್ರೋಲ್, ಡೀಸೆಲ್ ಅಷ್ಟೇ ಅಲ್ಲ, ಖಚಿತ ಇಲ್ಲ, ಜೊತೆಗೆ ರಾಸಾಯನಿಕ ಗೊಬ್ಬರ, 19 ಕೆಲವು ಅಮೂಲ್ಯ ವಸ್ತುಗಳನ್ನ ಬಳಸ್ತು. ರಾಸಾಯನಿಕ ಗೊಬ್ಬರ, ಒಣಹಣ್ಣುಗಳು ಎಲ್ಲ ಸರಿ ಸಾಗಿಸ್ತಾಯಿದ್ವು. ಆ ಹಡಗುಗಳು ಸೀಸ್ ಆಗಿದ್ದಾವೆ, ಅಲ್ಲಿ ನಿಂತಿವೆ, ಸ್ಟಾಪ್ ಮಾಡಿದೆ. ಆದರೆ ಏನಪ್ಪ ಅಂದರೆ ಇರಾನ್ ದೇಶ ಇಂಡೋನೇಷ್ಯಾ ಮತ್ತು ಚೀನಾ ದೇಶ ಹಡಗುಗಳು ಮಾತ್ರ ಬಿಟ್ಟುಕೊಟ್ಟಿದೆ. ಪಾಕಿಸ್ತಾನ ದೇಶ ಮಿತ್ರ ಮಾಡಿಕೊಂಡು ಭಾರತ 2 ಹಡಗುಗಳ ಮೇಲೆ ಫೈರಿಂಗ್ ಮಾಡಿತ್ತು. ಇರಾನ್ ಶಾಕಿಂಗ್ ಆಯಿತು, ಭಾರತಕ್ಕೆ ಆಘಾತ ಆಯಿತು. ಈಗ 15 ಹಡಗುಗಳು ಎಲ್ಲ ದೇಶಗಳಿಗೆ ನಮ್ಮದು ಬ್ಲಾಕ್ ಮಾಡಿದೆ ಇರಾನ್. ಈಗ ಇರಾನ್ ನಮ್ಮ ಮಿತ್ರ ದೇಶ ಅಂತ ಹೇಳ್ಕೊಳಂಗಿಲ್ಲ. ಆಮೇಲೆ ಮತ್ತೇನಪ್ಪ ಅಂದರೆ ಈಗ ಮುಂದೇನಾಗುತ್ತೋ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸಂಧಾನ ಸಭೆ ನಡೆಯುತ್ತೆ. ಭಾಳ ಎಚ್ಚರಿಕೆ ವಹಿಸಿಕೊಡುತ್ತೆ ಅಮೇರಿಕ. ಇರಾನ್ ಕೂಡ ಎಚ್ಚರಿಕೆ ವಹಿಸಿದೆ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ.